ಅವರು ಅದನ್ನ ಹೊಟ್ಟೆ ತುಂಬಾ ತಿಂತಾರೆ. ಹಲ್ಲೆಲೂಯಾ. ಹೊಟ್ಟೆ ತುಂಬುವಷ್ಟು ಸಂತೃಪ್ತರಾಗುವಷ್ಟು ಅವರು ಅದನ್ನು ಊಟ ಮಾಡ್ತಾರೆ ಅಂತ ವಾಕ್ಯದಲ್ಲಿ ನಾವು ನೋಡ್ತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ರೀತಿ ಕೆಳಗಡೆ ಹೋದ್ರ 25 ಅವರಲ್ಲಿ ಪ್ರತಿಯೊಬ್ಬ ದೇವದೂತರ ಆಹಾರವನ್ನು ಭೋಜಿಸಿದನು, ಆತನು ಅವರಿಗೆ ತೃಪ್ತ ಭೋಜನವನ್ನು ಕೊಟ್ಟನು. ಸಾಕು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ಆತನು ದೂತರು ಊಟ ಮಾಡುವಂತ ಊಟನ ಮನುಷ್ಯರಿಗೆ ಕೊಟ್ಟನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪರಲೋಕದಲ್ಲಿ ದೂತರು ದೇವದೂತರು ಮಾಡಬೇಕಾಗಿರುವಂತ ಊಟನ ಏನಕ್ಕೂ ಬಾರದಿರುವಂತ ಒಬ್ಬ ಮನುಷ್ಯರಿಗೆ ಆತನು ಕೊಟ್ಟನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನ ಬಗ್ಗೆ ತಪ್ಪಾಗಿ ಮಾತಾಡುವಂತ ಮನುಷ್ಯರಿಗೆ ಆತನು ಕೊಟ್ಟನು. ಆತನ ಬಗ್ಗೆ ಗುಣಗುಟ್ಟುವಂತ ಮನುಷ್ಯರಿಗೆ ಆತನು ಪರಲೋಕದ ಊಟನ ಅವರಿಗೆ ಕೊಟ್ಟನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ರೀತಿ 27ನೇ ವಾಕ್ಯದನ್ನ ತೂಳಿನಷ್ಟು ಮಾಂಸ ಸೃಷ್ಟಿಯನ್ನು ಸುರಿಸಿದನು, ಸಮುದ್ರದ ಮರಳಿನಷ್ಟು ಪಕ್ಷಿಗಳು ಅವರಿಂದಲೇ ಬೀಳುವಂತೆ ಮಾಡಿದನು. ಹಲ್ಲೆಲೂಯಾ. ಅವರಿಗೆ ಮಾಂಸ ಬೇಕಾದಾಗ, ಹಲ್ಲೆಲೂಯಾ, ಅವರಿಗೆ ಮಾಂಸ ಬೇಕಾದಾಗ ದೇವರು ಅವರ ಸುತ್ತಮುತ್ತಲೇ ಪಕ್ಷಿ ಹಾರ್ಕೊಂಬಂದು ಅದಷ್ಟು ಅದೇ ಬೀಳೋ ತರ ಮಾಡಿದ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವರಿಗೆ ಮಾಂಸದ ಊಟ ತಿನ್ಬೇಕು ಅಂದಾಗ ಹಾರುವಂತ ಪಕ್ಷಿಗಳು ಆ ಜಾಗದಲ್ಲಿ ಮರುಭೂಮಿಯಲ್ಲಿ ಯಾವುದೇ ರೀತಿ ಪಕ್ಷಿಗಳು ಹಾರಲ್ಲ, ಯಾಕಂದ್ರೆ ಅಲ್ಲಿ ನೀರು ಸಿಗಲ್ಲ. ಹಲ್ಲೆಲೂಯಾ. ಅದಕ್ಕೆ ಪಕ್ಷಿಗಳು ಆಟೋಮೆಟಿಕ್ ಆಗಿ ಆಕಾಶದಿಂದ ಹಾರ್ಕೊಂಡ್ಬಂದು ಅವ್ರಿರೋ ಜಾಗದಲ್ಲಿ ಬಿತ್ತು. ಹಲ್ಲೆಲೂಯಾ. ಎಂತ ದೊಡ್ಡ ಅದ್ಭುತ. ಹಲ್ಲೆಲೂಯಾ. ಅವರಿಗೆ ದಾಹ ಆದಾಗ ಮೋಶೆ ಹೋಗಿ ಒಂದು ಬಂಡೆಗಲ್ಲಿಗೆ ಹೊಡೆದು ಅಲ್ಲಿಂದ ನೀರನ್ನ ತೆಗೆದ್ರು. ಬಂಡೆಗಲ್ಲಲ್ಲಿ, ಆ ಕಲ್ಲಲ್ಲಿ ಈಗ ಒಂದು ಕಲ್ಲಿದೆ, ಆ ಕಲ್ಲಿಗೆ ಗುದ್ದಿದ್ರೆ ಅಲ್ಲಿಂದ ನೀರು ಬಂತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ದೊಡ್ಡ ಅದ್ಭುತ. ಹಲ್ಲೆಲೂಯಾ. 29ನೇ ವಾಕ್ಯ ಓದೋಣ. ಆತನು ಅವರಿಗೆ ಬಯಸಿದ್ದನ್ನು ಕೊಟ್ಟನು. 29. ಅವರು ತಿಂದು ಸಂತೃಪ್ತರಾದರು. ಆತನು ಅವರಿಗೆ ಬಯಸಿದ್ದನ್ನೆಲ್ಲ ಕೊಟ್ಟನು. ಸಾಕು. ಹಲ್ಲೆಲೂಯಾ. ಏನ್ ಹೇಳ್ತದೆ ವಾಕ್ಯ? ಆತನು ಅವರಿಗೆ ಬಯಸಿದ್ದೆಲ್ಲ ಕೊಟ್ಟನು. ಅವರು ಏನೇನು ಕೇಳಬೇಕಿತ್ತೋ ಎಲ್ಲಾ ಕೊಟ್ಟರು. ಹಲ್ಲೆಲೂಯಾ. ಇಸ್ರೇಲ್ ಜನರಿಗೆ ದಾರಿ ಕಾಣಿಸ್ತಾ ಇರಲ್ಲ, ದೇವರು ರಾತ್ರಿ ಹೊತ್ತು ಅಗ್ನಿ ಸ್ತಂಭವಾಗಿ ದಾರಿ ತೋರಿಸಿ. ಬೆಳಗ್ಗೆ ಹೊತ್ತು ಯಾವ ಸೈಡ್ ಹೋಗ್ಬೇಕು ಅಂತ ಗೊತ್ತಾಗಲ್ಲ, ಯಾಕಂದ್ರೆ ಮರುಭೂಮಿಲಿ ಎಲ್ಲಾ ದಿಕ್ಕು ಒಂದೇ ತರ ಇರುತ್ತೆ, ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗಿಲ್ಲ ಅಂದ್ಬಿಟ್ಟು ದೇವರು ಬೆಳಗ್ಗೆ ಹೊತ್ತು ಮೇಘ ಸ್ತಂಭವಾಗಿದ್ದಾರೆ. ಹಲ್ಲೆಲೂಯಾ. ಅವರಿಗೆ ಹೊಟ್ಟೆ ಹಸಿದಾಗ ಮನ್ನಾನ ಕೊಟ್ರು, ನೀರನ್ನ ಕೊಟ್ರು. ಹಲ್ಲೆಲೂಯಾ. ಅವರು ಸಂತೃಪ್ತಿ ಆಗೋಷ್ಟು ಕೊಟ್ರು. ಏನೋ ಬರೀ ತೃಪ್ತಿ ಆಗಿಲ್ಲ, ಸಂತೃಪ್ತಿ. ಹಲ್ಲೆಲೂಯಾ. ಹೊಟ್ಟೆ ಮಾತ್ರ ತುಂಬಿಲ್ಲ, ಗಂಟಲು ತುಂಬುವಷ್ಟು ಕೊಟ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರೆ ಏನೋ ನಾವಿಲ್ಲಿ ಇಷ್ಟೊತ್ತು ಏನೇನ್ ನೋಡಿದ್ರು ಎಲ್ಲ ದೇವರು ಇಸ್ರೇಲ್ ಜನಕ್ಕೆ ಮಾಡಿದಂತ ಉಪಕಾರ. ಹಲ್ಲೆಲೂಯಾ. ಹಲ್ಲೆಲೂಯಾ. 31ನೇ ವಾಕ್ಯ ಓದೋಣ. ದೇವರ ಕೋಪವು ಅವರಿಗೆ ವಿರೋಧವಾಗಿ ಎದ್ದು ಅವರಲ್ಲಿ ಕೊಬ್ಬಿದವರನ್ನು ವಧಿಸಿ ಇಸ್ರಾಯೇಲರ ಪ್ರಯಾಸವನ್ನು ಸಮಾಧಾನ, ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ. ಅದೇ ಎಷ್ಟೇ ಇದ್ರೂ ನನಗೆ ಇನ್ನೂ ಬೇಕು. ಹಲ್ಲೆಲೂಯಾ. ಇನ್ನೂ ಬೇಕು. ನಾವು ಇದ್ರಲ್ಲಿ ಸ್ವಲ್ಪ ಜನ ಇದ್ರಲ್ಲ, ಅವ್ರ ತರ ಇದ್ದೀವಿ. ಏನೋ ಬೇಕು, ಇಲ್ಲ ಇನ್ನೂ ಬೇಕು. ಒಂದು ಏನು ಸ್ಟಾರ್ಟ್ ಆಗುತ್ತೆ ನಮ್ಗೆ ಫಸ್ಟ್ ಮನೆಯಿಂದ. ಹಲ್ಲೆಲೂಯಾ. ಒಂದು ಮನೆ ಬೇಕು, ದೇವರು ಮನೆ ಕೊಡ್ತಾರೆ. ದೇವಾ ನಿನಗೆ ಸ್ತೋತ್ರ. ದೇವರ ಮನೆ ಬಂತು, ಸೋಫಾ ಇಲ್ಲ, ಮಂಚ ಇಲ್ಲ, ಟಿವಿ ಇಲ್ಲ, ದೇವರು ಕೊಟ್ರು. ಹಲ್ಲೆಲೂಯಾ. ದೇವರೇ ವ್ಯಾಪಾರ ನಡೀತಾ ಇಲ್ಲ, ವ್ಯಾಪಾರನೂ ಬಂತು. ದೇವರೇ ಅವನಿಗಿಂತ ನನ್ನ ವ್ಯಾಪಾರ ತುಂಬಾ ಡೆಲ್ಲ ಕೊಡ್ತಾ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಊಟಕ್ಕೆ ಕುತ್ಕೋತೀವಿ, ದೇವರೇ ಊಟ ಇಲ್ಲ, ದೇವರು ಆ ದಿನಕ್ಕೆ ಬೇಕಾಗಿರುವಂತ ಊಟ ಕೊಟ್ಟರು. ದೇವರೇ ನನಗೆ ಬಿರಿಯಾನಿ ಬೇಕು, ದೇವರೇ ನನಗೆ ಚಿಕನ್ ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ಬಂತು, ದುಡ್ಡು ಬಂತು. ದೇವರೇ ಇಷ್ಟು ದುಡ್ಡು ಸಾಕಿಲ್ಲ ದೇವರೇ,
ದೇವರೇ ಅವ್ರ ಕತ್ತಲ್ಲಿರೋ ಚೈನ್ ಚೆನ್ನಾಗಿದೆ, ನನ್ನ ಹತ್ರ ಇಲ್ಲ. ದೇವರೇ ಅವ್ರ ಹತ್ರ ಓಡಾಡೋದಕ್ಕೆ ಅಷ್ಟು ದೊಡ್ಡ ಕಾರ್ ಇದೆ, ನನ್ನ ಹತ್ರ ಕಾರ್ ಇಲ್ಲ. ಹಲ್ಲೆಲೂಯಾ. ದೇವರು ಕೊಡ್ತಾನೆ ಇದ್ದಾರೆ, ನಿನ್ನ ತೃಪ್ತಿಗೆ ಕೊನೆನೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ತೃಪ್ತಿಗೆ ಒಂದು ಕೊನೆ ಇರ್ಬೇಕು. ಸಾಕು ದೇವರೇ, ನನಗೆ ಸಾಕು ದೇವರೇ, ತುಂಬಾ ಕೊಟ್ಬಿಟ್ಟಿದ್ಯಾ ಅಂತ ಹೇಳುವಂತ ಮನಸ್ಸಾಗ್ಲಿ ಬುದ್ಧಿಯಾಗಿ ನಮಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೂ ಬೇಕು, ಏನೋ ತೃಪ್ತಿನೇ ಇಲ್ಲದಂತ ಆತ್ಮಗಳು ನಾವು. ಹಲ್ಲೆಲೂಯಾ. ಎಷ್ಟೇ ಇದ್ರೂ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಆಗ ಏನ್ ಮಾಡ್ತಾರೆ, ಕೊಬ್ಬಿದವ್ರನ್ನೆಲ್ಲ ಮಟ್ಟ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಕೊಬ್ಬಿದ್ರೆ ನನ್ನನ್ನ ಮಟ್ಟ ಮಾಡ್ತಾರೆ. ಹಲ್ಲೆಲೂಯಾ. ಆತನ ಕೋಪ ಮಟ್ಟ ಮಾಡೋದು ಅಂದ್ರೆ ಒಡೆದು ಬುದ್ಧಿ ಕಲಿಸಲ್ಲ, ಮಟ್ಟ ಮಾಡೋದು ಅಂದ್ರೆ ಮಣ್ಣಲ್ಲಿ ಯಾಕೆ ಮುಚ್ಚಿಬಿಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಕೀರ್ತನೆ ಭಾಗದಲ್ಲಿ ನಾವು ನೋಡ್ತೀವಿ, ಆತನ ಕೋಪ ಕ್ಷಣಿಕ, ಆತನ ಪ್ರೀತಿ ಅಪಾರ. ಹಲ್ಲೆಲೂಯಾ. ಈ ವಾಕ್ಯನ ಇಟ್ಕೊಂಡೇ ನಾವು ಮದ್ದರಾಗಿದ್ದೀವಿ. ಹಲ್ಲೆಲೂಯಾ. ಈ ವಾಕ್ಯನ ಇಟ್ಕೊಂಡೆ ನಾನು ಎಷ್ಟೇ ಪಾಪ ಮಾಡಿದ್ರು ದೇವರ ಕೋಪಕ್ಕಿಂತ ಆತನ ಪ್ರೀತಿ ಜಾಸ್ತಿ ಅಂತ ಅನ್ಕೊಂಡೇ ನಾವು ಕೂತಿದ್ದೀವಿ. ಹಲ್ಲೆಲೂಯಾ. ಆದ್ರೆ ವಾಕ್ಯ ಹೇಳುತ್ತೆ ಮತ್ತಾಯದಲ್ಲಿ, ನೀನು ಎಷ್ಟೇ ಬೇಲಾಡು, ಎಷ್ಟೇ ಗೋಲಾಡು, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ಅನ್ಬಿಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶ್ರೀಮಂತನಿಗೆ ಎಷ್ಟೇ ಕೊಟ್ರು ಅವನು ಬೇಡ ಅನ್ನಲ್ಲ, ಯಾಕೆ ಅಂದ್ರೆ ಅವನಿಗೆ ಇನ್ನೂ ಬೇಕು. ಆದ್ರೆ ಬಡವನಿಗೆ ಒಂದು ಚೂರು ಕೊಟ್ರೆ, ಒಂದು ಊಟ ಕೊಟ್ರೆ, ದೇವರೇ ಹಲ್ಲೆಲೂಯಾ, ಥ್ಯಾಂಕ್ ಯು ದೇವರೇ. ನಾವು ನಮಗಿರುವಂತ ಆಡಂಬರದಲ್ಲಿ ಒಂದು 5% ಸ್ಲಮ್ ಅಲ್ಲಿರೋರಿಗೆ, ಬೀದಿಲಿ ಇರೋರಿಗೆ, ರೋಡಲ್ಲಿ ಮಲಗಿರೋರಿಗೆ ಕೊಟ್ರೆ ಅವರು ಕೃತಜ್ಞತೆ ಸಲ್ಲಿಸ್ತಾರೆ. ಹಲ್ಲೆಲೂಯಾ. ಅವರ ಕೃತಜ್ಞತೆ ನಿಜವಾದ ಕೃತಜ್ಞತೆ ಆಗಿರುತ್ತೆ. ಆದ್ರೆ ನಮ್ಮ ಕೃತಜ್ಞತೆ ಆತನ ಹತ್ರ ಇನ್ನು ಬೇಕು ಅಂತ ಬೇಲಾಡುವಂತ ಕೃತಜ್ಞತೆ ಆಗಿರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಸಹ ಇಸ್ರೇಲ್ ತರ ಗುಣಗುಡ್ತಾ ಇರ್ತೀವಿ. ನಾವು ತರ ಇಸ್ರೇಲ್ ತರ, ಅಯ್ಯೋ ದೇವ್ರೆ, ಏನ್ ದೇವ್ರೆ ನೀನ್ ಹಿಂಗ್ ಮಾಡ್ತಾ ಇದ್ಯಾ, ಇದಕ್ಕಿಂತ ನಾನು ಆರಾಮಾಗಿ ಮನೇಲೇ ಇದ್ನಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರೆ, ಈ ಮನೆ ಹತ್ರ ಹೋಗಿ ಇವ್ರ ಹತ್ರ ಮಾನ ಮರದಿ ಇಂದಿರ ಹತ್ರ ಉಗಿಸ್ಕೊಂಡು ನಾನು ಬರೋದಕ್ಕಿಂತ ನಾನು ಮನೇಲೆ ಚೆನ್ನಾಗಿರ್ತಾ ಇದ್ನಲ್ಲ. ದೇವ್ರೆ, ಬಿಸಿಲಲ್ಲಿ ನಾನು ಓಡಾಡೋದಕ್ಕಿಂತ ನಾನು ಮನೇಲೆ ಚೆನ್ನಾಗಿರ್ತಾ ಇದ್ನಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಇನ್ನೊಬ್ರು ಬಾಗ್ಲ ಹತ್ರ ಹೋಗೋದಕ್ಕಿಂತ ನನ್ನ ಬಾಗ್ಲಲ್ಲೇ ನಾನು ಎಷ್ಟೋ ಚೆನ್ನಾಗಿರ್ತಾ ಇದ್ನಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಹೇಳುತ್ತೆ, ನಿನ್ನ ನಾಲಿಗೆಗೆ ಮಿತಿ ಇಲ್ಲ. ಏನ್ ಹೇಳುತ್ತೆ? ನಿನ್ನ ನಾಲಿಗೆಗೆ ಏನಿಲ್ಲ ಹೇಳಿ, ನಿನ್ನ ನಾಲಿಗೆಗೆ ಮಿತಿ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಮೊನ್ನೆ ವಾಕ್ಯ ಓದ್ತಾ ಇದ್ದೆ, ಆ ವಾಕ್ಯನ ನಾನು ಬರ್ಕೊಂಡಿದ್ದೀನಿ. ಪುಸ್ತಕದಲ್ಲಿ ಬರ್ಕೊಂಡಿದ್ದೀನೋ ಇಲ್ಲ ಚೀಟಿಗೆ ಬರ್ಕೊಂಡಿದ್ದೀನೋ ಗೊತ್ತಿಲ್ಲ. ಅದರಲ್ಲಿ ಹೇಳುತ್ತೆ, ಆ ವಾಕ್ಯ ಹೇಳುತ್ತೆ, ನಿನ್ನ ನಾಲಿಗೆ ದೊಡ್ಡ ಶಾಪ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ವಾಕ್ಯ ಹೇಳುತ್ತೆ, ಅಧರ್ಮಕ್ಕಾಗಿ ಹೋಗುವಂತ ನಿನ್ನ ನಾಲಿಗೆ ದೇವರ ರೂಪದಲ್ಲಿ ಸೃಷ್ಟಿ ಮಾಡಿರುವಂತ ಮನುಷ್ಯರನ್ನು ಏನಕ್ಕೆ ಕಡಿಮೆ ಮಾಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ವಾಕ್ಯದ ಅರ್ಥ ನೋಡಿ, ಅಧರ್ಮವಾಗಿರುವಂತ ನಿನ್ನ ನಾಲಿಗೆ, ಏನೋ ಧರ್ಮನ ಇಷ್ಟಪಡದಂತ ನಿನ್ನ ನಾಲಿಗೆ, ನನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಂತ ಮಕ್ಕಳನ್ನ ನೀವೇ ಕೀಳ ಮಟ್ಟದಲ್ಲಿ ಯಾಕೆ ನೋಡ್ತೀಯಾ, ಕೀಳ ಮಟ್ಟದಲ್ಲಿ ಯಾಕೆ ಮಾತಾಡ್ತೀಯಾ? ಹಲ್ಲೆಲೂಯಾ. ನಾವೆಲ್ಲ ಯಾರ ರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದೀವಿ? ದೇವರ ವಾಕ್ಯ ಹೇಳುತ್ತೆ, ನನ್ನ ರೂಪದಲ್ಲಿ ನಾನು ನಿನ್ನನ್ನು ಸೃಷ್ಟಿಸಿದ್ದೇನೆ. ಹಲ್ಲೆಲೂಯಾ. ಅಂದ್ರೆ ನೀವೀಗ ಮಾತಾಡ್ತಾ ಇರೋದು, ಗುಣಗುಡ್ತಾ ಇರೋದು, ನೀವು ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಮಾತಾಡೋದು, ನೀವು ದೇವರ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದೀರಾ. ಆತನಿಗೆ ಗೊತ್ತು, ಆತನ ರೂಪದಲ್ಲಿ ನಿಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಯಾವ್ದೋ ರೂಪದಲ್ಲಿ ನಿಮ್ಮನ್ನು ಸೃಷ್ಟಿ ಮಾಡಿಲ್ಲ, ನಿಮ್ಮ ಅಪ್ಪ ಅಮ್ಮ ರೂಪದಲ್ಲಿ ನಿಮ್ಮನ್ನು ಸೃಷ್ಟಿ ಮಾಡಿಲ್ಲ. ಆತನಿಗೆ ಬೇಕಾದ ರೀತಿಯಲ್ಲಿ, ಆತನ ರೂಪದಲ್ಲಿ ಆತನು ನಿಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಹಲ್ಲೆಲೂಯಾ. ಆದರೆ ನಿನ್ನ ನಾಲಿಗೆ ಅಧರ್ಮಕ್ಕೆ ವಾಲ್ತಿದೆ, ನಿನ್ನ ನಾಲಿಗೆ ಕಾರ್ಗತ್ತಲ ಕಡೆಗೆ ವಾಲ್ತಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ವಾಕ್ಯ ಓದಬೇಕಾದ್ರೆ ಆ ವಾಕ್ಯದಲ್ಲಿ ಬರೀ ನಾಲಿಗೆ ಬಗ್ಗೆನೇ ಹೇಳುತ್ತೆ. ನಿನ್ನ ನಾಲಿಗೆ ಎಷ್ಟು ಶಾಪ ಅನ್ನೋದನ್ನ ಹೇಳುತ್ತೆ. ನಿನ್ನ ನಾಲಿಗೆ ಒಬ್ಬ ಮನುಷ್ಯನ ಹೆಂಗೆ ಸಾಯಿಸ್ತಾ ಇದೆ ಅನ್ನೋದನ್ನ ಹೇಳುತ್ತೆ. ನಿನ್ನ ನಾಲಿಗೆ ದೇವರಿಗೆ ಎಷ್ಟು ದೊಡ್ಡ ದೂಷಣೆ ಆಗಿದೆ ಅಂತ ಹೇಳುತ್ತೆ.
ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ನಾವು ಮಾತಾಡ್ಬೇಕಾದ್ರೆ ವಾಸನೆ ಬರುತ್ತೆ ಅಲ್ವಾ? ನಾವು ಮಾತಾಡ್ಬೇಕಾದ್ರೆ ವಾಸನೆ ಬರುತ್ತೆ. ಅದು ನಿಮ್ಮ ಗಂಟಲಿಂದ ಬರಲ್ಲ, ನಿಮ್ಮ ಹೃದಯದಿಂದ ಬರಲ್ಲ, ನಿಮ್ಮ ನಾಲಿಗೆಯಿಂದ ಬರುತ್ತೆ. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ನಿಮ್ಮ ನಾಲಿಗೆ ಇಲ್ಲಿಂದ ಇರುತ್ತೆ. ನಮ್ಮ ಬರೀ ಇದು ಮಾತ್ರ ನೋಡ್ತಾ ಇದೀವಿ, ನಮ್ಮ ನಾಲಿಗೆ ಇಲ್ಲಿವರೆಗೆ ಇರುತ್ತೆ. ಹಲ್ಲೆಲೂಯಾ. Hallelujah. ಆ ನಾಲಿಗೆಯಿಂದ ಬರುವಂತ ವಾಸನೆ ಅದೇ ಅಷ್ಟು ಕೆಟ್ಟದಾಗಿರ್ಬೇಕಾದ್ರೆ, ನೀನ್ ಇನ್ನೊಬ್ಬರ ಬಗ್ಗೆ ಹೇಳ್ಬೇಕಾದ್ರೆ ಅದೇ ಎಷ್ಟು ಕೆಟ್ಟದಾಗಿರ್ಬೇಡ. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ಅದೇ ಕಾರಣಕ್ಕೆ ಏನು ಆ ಇಂಥ ವಿಷಯಗಳಿಗೆ ಆತನು ಏನಾಗಿದ್ದಾರೆ ಅಂದ್ರೆ 21ನೇ ವಾಕ್ಯ ಓದಿ. ಯೆಹೋವನು ಕೇಳಿ ಹಾ. ರೋಷಗೊಂಡನು. ಹಾ. ಅವರ ದೇವರಲ್ಲಿ ಭರವಸೆ ಬಿಡದೆಯೂ ಹಾ. ಆತನ ರಕ್ಷಣೆಯನ್ನು ನಂಬದೆಯೂ ಹೋದುದರಿಂದ ಹಾ. ಆತನ ಇಸ್ರಾಯೇಲರ ಮೇಲೆ ಕೋಪ ಉಂಟಾಯಿತು. ಸಾಕು. ಹಲ್ಲೆಲೂಯಾ. Hallelujah. ಏನಾಯ್ತು? ಕೋಪ ಉಂಟಾಯಿತು. ನಮ್ಮ ಮಾತುಗಳಿಂದ, ನಮ್ಮ ನಡವಳಿಕೆಗಳಿಂದ ಅನ್ಕೊಂಡಿದ್ವಲ್ಲ ನಾವು, ಓ ದೇವರೇ ಭಾನುವಾರ ಬಂದು ಪ್ರಾರ್ಥನೆ ಮಾಡಿ ಪಾಪ ಎಲ್ಲ ಒಪ್ಪಿಸಿ ಕೊಟ್ಟಿದ್ದಕ್ಕೆ ದೇವರು ನನ್ನ ಪಾಪನ ಕ್ಷಮಿಸಿಬಿಡ್ತಾರೆ. ಹಲ್ಲೆಲೂಯಾ. Hallelujah. ಆತನ ಸಮ್ಮುಖಕ್ಕೆ ಬಂದು ಕುತ್ಕೊಂಡು ಪ್ರೇಯರ್ ಮಾಡಿ ದೇವರೇ ಅಂತ ಹತ್ತು ಕೊಟ್ರೆ ಸಾಕು, ನನ್ನ ಪಾಪ ಎಲ್ಲ ಕ್ಷಮಿಸಲ್ಪಡುತ್ತೆ. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ಅದು ನಮ್ಮ ಮೂರ್ಖತನ, ಅದು ನಮ್ಮ ಮುಟ್ಟಾಳತನ. ಹಲ್ಲೆಲೂಯಾ. Hallelujah. ಬುದ್ಧಿ ಇಲ್ಲ ಅಂತ ನಮಗ್ ನಾವೇ ಪ್ರೂವ್ ಮಾಡ್ಕೊಳ್ಳುವಂತ ಸಿಚುವೇಶನ್ ಅದು. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ನಾನು ಏನಕ್ಕೆ ನಿಮ್ಮ ಪ್ರಾರ್ಥನೆಯಲ್ಲಿ ಪಾಪ ಅರಿಕೆ ಮಾಡಿಕೊಡ್ರಿ ಅನ್ನೋದು ಇದೇ ವಿಷಯಕ್ಕೆ. ಇನ್ನು ವಾರದಿಂದ ದೇವರ ಬಗ್ಗೆ, ಬೇರೆಯವ್ರ ಬಗ್ಗೆ, ನಿಮ್ಮವ್ರ ಬಗ್ಗೆ, ಒಡ ಹುಟ್ಟಿದವ್ರ ಬಗ್ಗೆ ಎಷ್ಟೆಲ್ಲಾ ತಪ್ಪಾಗಿ ಮಾತಾಡ್ತಾ ಇರ್ತೀರಾ. ಅದನ್ನೆಲ್ಲ ಕೇಳಿಸ್ಕೊಂಡು ದೇವರು ಸುಮ್ಮನೆ ಇರಲ್ಲ, ಆತನಿಗೆ ಕೋಪ ಬರುತ್ತೆ. ಹಲ್ಲೆಲೂಯಾ. Hallelujah. ಇದು ವಾಕ್ಯ ಹೇಳ್ತದೆ, ಯೆಹೋವನು ಕೇಳಿ ಕೋಪಗೊಂಡನು. ನೋಡಿ ಅಲ್ಲ, ನಿನ್ನ ಮಾತುಗಳನ್ನ ಕೇಳಿಸ್ಕೊಂಡು ಕೋಪಗೊಂಡನು. ನಿನ್ನ ಕೆಟ್ಟ ಯೋಚನೆಗಳನ್ನ, ನಿನ್ನ ಕೆಟ್ಟ ಮಾತುಗಳನ್ನ ಕೇಳಿಸ್ಕೊಂಡು ಆತನು ಕೋಪಗೊಂಡನು. ನೀನ್ ಇನ್ನೊಬ್ಬರ ಬಗ್ಗೆ ಹೇಳುವಂತ ಚಾಡಿ ಮಾತುಗಳನ್ನ ಕೇಳಿಸ್ಕೊಂಡು ನಿನ್ನ ಮೇಲೆ ಕೋಪ ಪಟ್ಟರು. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ಆತನ ಮೇಲೆ ಭರವಸೆ ಇಲ್ಲ ನಿನಗೆ. ಇದೆಯಾ ನಿನಗೆ ಭರವಸೆ? ಇದೆಯಾ? ಇದಕ್ಕಿಂತ ಮುಂಚೆ ಏನಾದ್ರೂ ವಾಕ್ಯ ಬಂದಿದ್ರೆ ಇದೆಯಾ? ಇದೆ. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. ಅದನ್ನ ನೀವು ನಂಬ್ತೀರಾ? ನಂಬ್ತೀನಿ. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ನಂಬ್ತೀರಾ? ದೇವರು. ದೇವರನ್ನ ನಂಬ್ತೀರಾ? Amen. ನಂಬ್ತೀರಾ? ಈ ವಾಕ್ಯ ಕೇಳಿದ್ಮೇಲೆ ನೀವು ನಿಜ ಒಪ್ಪಲ್ಲ. ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. Hallelujah. ಈ ಒಂದು ಚಿಕ್ಕದಾಗಿ ಒಂದು ಸ್ಟೋರಿ ಹೇಳ್ತೀನಿ, ಒಂದು ನಡೆದಿದಂತ ಘಟನೆ. ಒಬ್ಬ ಪಾಸ್ಟ್ರು ಮಾರ್ಕ್ ಅಧ್ಯಾಯದಲ್ಲಿ ಒಂದು ವಾಕ್ಯನ ಇಟ್ಟು ಹೇಳ್ತಾರೆ, ಮನೆಗೆ ಹೋಗಿ ಎಲ್ಲರೂ ಈ ವಾಕ್ಯನ ಓದಿ ಮುಂದಿನ ವಾರ ಬನ್ನಿ, ನಾನು ಕೇಳ್ತೀನಿ, ನೀವ್ ಹೇಳಿ, ಯಾರೆಲ್ಲ ಓದ್ರಿ ಅವರೆಲ್ಲ ಕೈ ಎತ್ತಬೇಕು ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಸಹ ಮುಂದಿನ ವಾರ ಕೇಳಲ್ಲ ಬಿಡು ಅನ್ನೋ ಯೋಚನೆಯಲ್ಲಿ ಹೋಗ್ಬಿಟ್ಟು ಮುಂದಿನ ವಾರ ಬರ್ತಾರೆ. ಪಾಸ್ಟರ್ ಇಟ್ಕೊಂಡು ಕೇಳ್ತಾರೆ, ಹೋದ್ರ ಎಲ್ಲಾರು ಅಂತ. ಎಲ್ರು ಅಂದ್ರು ಓದ್ರಿ ಅಂತ. ಆ ವಾಕ್ಯ ಎತ್ತಿದಾಗ ಆ ವಾಕ್ಯದಲ್ಲಿ ಬರುತ್ತೆ, ಏನಿತ್ತು ಆ ವಾಕ್ಯ ಅಂದಾಗ ಒಬ್ರೊಬ್ರು ಮುಖ ನೋಡ್ಕೊತಾ ಇರ್ತಾರೆ. ಆಗ ಅವ್ರ ವಾಕ್ಯ ಹೇಳ್ತಾರೆ, ಏನು ದೇವರ ಸನ್ನಿಧಿಯಲ್ಲಿ ಕುತ್ಕೊಂಡು ಸುಳ್ಳು ಹೇಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನಿಮಗೆ. ಹಲ್ಲೆಲೂಯಾ. ಆಗ ಅವರ ಮುಖ ಎಲ್ಲ ಚಿಕ್ಕದಾಗ್ಬಿಡುತ್ತೆ. ಅದೇ ರೀತಿ ಈಗಲೂ ಸಹ ಹಲ್ಲೆಲೂಯಾ, ನಾವು ಆತನ ಸಮ್ಮುಖದಲ್ಲಿ ಕೂತಿದ್ದೀವಿ. ನಾನು ಈ ವಾಕ್ಯ ಮುಂಚಿನ ವಾಕ್ಯ ಹೇಳೋದಕ್ಕಿಂತ ಮುಂಚೆ ಈ ವಾಕ್ಯನ ಹೇಳಿದ್ರೆ, ದೇವ್ರನ್ನ ನಂಬ್ತೀರಾ ಅಂತ ಹೇಳಿದ್ರೆ, ನಂಬ್ತೀವಿ ಅಂತ. ಆದ್ರೆ ಇದನ್ನೆಲ್ಲ ಹೇಳಿದ್ಮೇಲೆ ಕೇಳಿದ್ರೆ ನಂಬ್ತೀರಾ ಅಂದ್ರೆ, ನಂಬ್ತೀರಿ ಅಂತಿದ್ದೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕುರಿಗಳ ತರ ಅಂತ ಇದ್ದೀರಾ. ನಂಬೋ ತರ ಇದ್ದಿದ್ರೆ, ನಿನಗೆ ದೇವರ ಮೇಲೆ ನಂಬಿಕೆ ಇದ್ದಿದ್ರೆ, ನಿನಗೆ ದೇವರ ಮೇಲೆ ಭರವಸೆ ಇದ್ದಿದ್ರೆ, ನೀನೇನಕ್ಕೆ ಇನ್ನೊಬ್ಬರ ಬಗ್ಗೆ ಮಾತಾಡಿಯಾ? ಬರೀ ಇದನ್ನ ಮಾತ್ರ ಯೋಚನೆ ಮಾಡಬೇಡಿ, ವಾಕ್ಯ ಮಾತ್ರ ಕೇಳ್ಬೇಡಿ. ವಾಕ್ಯಕ್ಕಿಂತ ಮುಂಚೆ ಮಾತನಾಡಿರುವಂತ ಮಾತುಗಳನ್ನ ಗ್ರಹಿಸ್ಕೊಳ್ಳಿ. ಹಲ್ಲೆಲೂಯಾ. ಯಾರೆಲ್ಲ ಕೈ ಎತ್ತಿ, ಹಿಂದಿನ ವಾರದಲ್ಲಿ ನಾವು ಯಾರ ಬಗ್ಗೆ ಮಾತಾಡಿಲ್ಲ, ಹಿಂದಿನ ವಾರದಲ್ಲಿ ನನ್ನ ಬಾಯಿ ಯಾರ ಬಗ್ಗೆ ತಪ್ಪಾಗಿ ಮಾತಾಡಿಲ್ಲ, ಹಿಂದಿನ ವಾರದಲ್ಲಿ ನಾನು ಯಾರ ಬಗ್ಗೆ ಗುಣಗುಟ್ಟಿಲ್ಲ. ಹೌದು, ನನಗೆ ಯಾವ್ದು ಗುಣಗುಟ್ಟಿಲ್ಲ, ನಾನು ದೇವರನ್ನ ನಂಬ್ತೀನಿ. ನನ್ನನ್ನು ಸೇರಿಸಿ ಹೇಳ್ತೇನೆ, ನನ್ನನ್ನು ಸೇರಿಸ್ಕೊಂಡು ಹೇಳ್ತೇನೆ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾ ಇರೋದು, ಮಗ್ಧರಾಗಿದ್ದೀವಿ. ನಾವು ವಾಕ್ಯನ ಗಮನಿಸ್ತಾ ಇದ್ದೀವಿ, ವಾಕ್ಯದ ಹಿಂದೆ ಇರೋ ವಿಷಯಗಳನ್ನ ನಾವು ಮರಿತಾ ಇದ್ದೀವಿ.
ಹಲ್ಲೆಲೂಯಾ. ಬೇರೆ ಸೇವಕರು ಬರ್ತಾರೆ, ಹೇಳ್ತಾರೆ ವಿಶ್ವಾಸಿಗಳು. ಹೌದು, ಇನ್ನು ವಿಶ್ವಾಸಿಗಳಾಗಿ ಬಿಟ್ಟಿವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಸ್ಟರ್ ಹೇಳ್ತಾ ಇದ್ರು, ನಮ್ಮ ಐಸಕ್ ಪಾಸ್ಟರ್ ಹೇಳ್ತಾ ಇದ್ರು, ನೀವು ವಿಶ್ವಾಸಿಗಳಲ್ಲ, ಸೇವಕರು. ಏನೋ ಸೇವಕರು. ಬೇರೆ ಪಾಸ್ಟರ್, ಎಷ್ಟೋ ಪಾಸ್ಟರ್ ನಾನು ಹೇಳೋದು ಕೇಳಿದೀನಿ, ಇಲ್ಲ ಪಾಸ್ಟರ್ ನಮ್ಮ ವಿಶ್ವಾಸಿಗಳೆಲ್ಲ ತುಂಬಾ ಚೆನ್ನಾಗಿದೆ. ಯಾರೋ ಯಾಕೆ ಪಕ್ಕದಲ್ಲಿರೋರೇ ಹೇಳ್ತಾರೆ, ನಾವು ನಮ್ಮ ಸೇವೆ, ನಮ್ಮ ಸಭೆಗೆ ಬರುವಂತ ವಿಶ್ವಾಸಿಗಳೆಲ್ಲ ತುಂಬಾ ಚೆನ್ನಾಗಿದ್ದಾರಪ್ಪ. ಹಲ್ಲೆಲೂಯಾ. ವಿಶ್ವಾಸಿಗಳು ಅನ್ಕೊಂಡು ವಿಶ್ವಾಸದಲ್ಲೇ ಇನ್ನು ಕೂತಿದ್ದೀವಿ, ನಂಬಿಕೆಗೆ ಇನ್ನು ಕಾಲಿಟ್ಟಿಲ್ಲ, ಸೇವಕರಾಗಿ ನಾವು ಇನ್ನೂ ಎತ್ತಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಮಗೆ ವಾಕ್ಯಗಳ ಅರ್ಥ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಭರವಸೆ ಇಟ್ಟಿದ್ದೀರಾ ದೇವರ ಮೇಲೆ? ನಂಬಿದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯಗಳು ಸಾಮ್ಯ ರೂಪವಾಗಿರುತ್ತೆ. ಅದನ್ನ ಯಾವುದು ಸಹ ಸ್ಪಷ್ಟವಾಗಿ ಹೇಳುವಂತ ದೇವರಲ್ಲ. ಏನಕ್ಕೆ ಅಂದ್ರೆ ಎಲ್ಲಾ ನಿಮ್ಗೆ ಸ್ಪಷ್ಟವಾಗಿ ತಿಳಿಸ್ಕೊಟ್ರೆ ನೀವು ಇದೆಲ್ಲ ಗೊತ್ತಿರೋದೆ ಅಂತ ನಿಮ್ಮ ತಲೆಗೆ ಬಿಟ್ಕೊಡಲ್ಲ ನೀವು. ಹಲ್ಲೆಲೂಯಾ. ನಿಮ್ಮ ತಲೆಗೆ ಕೆಲಸ ಕೊಡಲ್ಲ ನೀವು. ಅದೇ ಸಾಮ್ಯ ರೂಪವಾಗಿ ಬಿಟ್ಟಾಗ ಏನಿದ್ರ ಅರ್ಥ? ಇದ್ರ ಅರ್ಥ ಏನಿರ್ಬೋದು? ಹಿಂಗಿರ್ಬೋದಾ? ಇಲ್ಲ ಹಂಗಿರ್ಬೋದಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ತುಂಬಾ ಜನ ಏನ್ ಮಾಡ್ತೀವಿ, ಹೆಂಗ್ ಬರುತ್ತೋ ಹಂಗೆ ತಗೋತೀವಿ. ಹಿಂಗ್ ಬಂತಾ, ಹೌದು ಹಿಂಗೆ, ಹಿಂಗಲ್ಲ. ಹಲ್ಲೆಲೂಯಾ. ವಾಕ್ಯ ಹಿಂಗಲ್ಲ, ಹಿಂಗ್ ಬಂತ, ಹೌದು ಹಿಂಗೆ. ಒಳ್ಳೆ ವಾಕ್ಯ ಬಂತ, ನನಗೆ ನನಗೆ ಹೇಳಿದ್ರು. ಕೆಟ್ಟ ವಾಕ್ಯ ಬಂತ, ಹಿಂಗೆ, ಅವ್ರಿಗೆ ಇವ್ರಿಗೆ, ನನಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮಲ್ಲಿ ಇರುವಂತ ಇಸ್ರೇಲರ ಗುಣ ಬಿಟ್ಟಿಲ್ಲ ಅಂದ್ರೆ ನಾವು ದೇವರಿಗೆ ಒಳ್ಳೆ ಮಕ್ಕಳಾಗ. ಹಲ್ಲೆಲೂಯಾ. ಆತನು ನಮಗೋಸ್ಕರ ಬರ್ಲೇ ಇಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಆತನು ನನಗೋಸ್ಕರ ನಿನಗೋಸ್ಕರ ಬರ್ಲೇ ಇಲ್ಲ. ಯೂದರು ಆತನನ್ನ ಬಿಟ್ಟಿದ್ದಕ್ಕೆ, ಜೀವಿಷ್ರು ಆತನ ಬಿಟ್ಟಿದ್ದಕ್ಕೆ ಆತನ ನನ್ನ ಹತ್ರ ಬಂದ್ರು. ಹಲ್ಲೆಲೂಯಾ. ಅವರು ತಿರುಗ್ಕೊಂಡ್ರೆ ನಾನು ನೀನು ಯಾರು ಅಲ್ಲ. ಹಲ್ಲೆಲೂಯಾ. ನನ್ನ ನಿನ್ನ ಮೇಲೆ ಕೃಪೆ ಕರುಣೆ ಏನೆಲ್ಲಾ ತೋರಿಸ್ಕೊಂಡ್ ಬಂದಿದ್ರು ಅದು ಯಾವುದು ಇರಲ್ಲ. ಹಲ್ಲೆಲೂಯಾ. ಇನ್ನು ಮಗ್ಧರಾಗಿ ಕುತ್ಕೋಬೇಡಿ. ಹಲ್ಲೆಲೂಯಾ. ವಾಕ್ಯಗಳ ಅರ್ಥವನ್ನು ಜ್ಞಾನಿಸಿ ಅದನ್ನ ತಿಳ್ಕೊಳ್ಳಿ. ಮತ್ತೆ ಇನ್ನೊಂದ್ಸಲ 21ನೇ ವಾಕ್ಯ ಓದೋಣ. ಯೆಹೋವನು ಕೇಳಿ ರೋಷಗೊಂಡನು. ಅವರು ದೇವರಲ್ಲಿ ಭರವಸೆ ಬಿಡದೆಯೂ ಆತನ ರಕ್ಷಣೆಯನ್ನು ನಂಬದೆಯೂ ಹೋದದ್ದರಿಂದ ಆತನಿಗೆ ಇಸ್ರಾಯೇಲರ ಮೇಲೆ ಕೋಪ ಉಂಟಾಯಿತು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ಕೇಳಿಸ್ಕೊಂಡ್ರ? ಅರ್ಥ ಆಯ್ತಾ ವಾಕ್ಯ? ಏನಾಯ್ತದೆ? ಯೆಹೋವನು ಕೇಳಿ, ಏನೋ ನಿನ್ನ ಮಾತುಗಳನ್ನೆಲ್ಲ ದೇವರು ಕೇಳಿಸ್ಕೊಂಡಿದ ಮೇಲೆ ಅವರಿಗೆ ನನ್ನ ಮೇಲೆ ಭರವಸೆ ಇಲ್ಲ, ನನ್ನ ರಕ್ಷಣೆಯಲ್ಲಿ ಅವರಿಗೆ ನಂಬಿಕೆ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ಅವರ ನಾಲಿಗೆನ ಎಡಬಿಡದಂಗೆ ಹೆಂಗಂದ್ರೆ ಹಂಗೆ ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಅದಕ್ಕೋಸ್ಕರನೇ ಆತನಿಗೆ ನನ್ನ ಮೇಲೆ ಕೋಪ ಬಂತು. ಏನೋ ಅದೇ ಕಾರಣಕ್ಕೋಸ್ಕರ ಆತನಿಗೆ ನನ್ನ ಮೇಲೆ ಕೋಪ ಬಂತು. ನನ್ನ ನಾಲಿಗೆ ನಾನು ಹೆಂಗಂದ್ರೆ ಹಂಗೆ ಬಿಟ್ಟಿದ್ದಕ್ಕೆ, ನನ್ನ ಮಾತುಗಳನ್ನ ನಾನು ಇಸ್ರೇಲ್ ಹತ್ರ ಮಾಡಿದಕ್ಕೆ, ನಾನು ಆತನಲ್ಲಿ ನಂಬಿಕೆ ಇಡದೆ ಹೋಗಿದ್ದಕ್ಕೆ, ನಾನು ಗುಣಗುಟ್ಟಿದ್ದಕ್ಕೆ, ಆತನಲ್ಲಿ ಇದ್ದಂತ ನನ್ನ ನಂಬಿಕೆ ರಕ್ಷಣೆನ ನಾನು ಕಳ್ಕೊಂಡ್ಬಿಟ್ಟೆ. ನನ್ನ ಹತ್ರ ಇಲ್ಲ. ನಾನು ಎಷ್ಟೇ ಕುತ್ಕೊಂಡು ಹೂ ಅಂದ್ರೂ ನನ್ನ ಹತ್ರ ಆ ರಕ್ಷಣೆ, ಆ ನಂಬಿಕೆ ಇಲ್ಲ. ಇದ್ದಿದ್ರೆ ಅದನ್ನ ನಾನು ಕಾಪಾಡ್ಕೊತಾ ಇದ್ದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನೋ ಪ್ರಕಟಣೆ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಅದ್ರಲ್ಲಿ ಹೇಳುತ್ತೆ ವಾಕ್ಯ, ನಿನ್ನ ರಕ್ಷಣೆಯನ್ನ ನೀನು ಕಾಪಾಡ್ಕೋ. ಹಲ್ಲೆಲೂಯಾ. ನಿನಗೆ ದೇವರು ಕೊಟ್ಟಂತ ರಕ್ಷಣೆನ ನೀನು ಕಾಪಾಡ್ಕೋ. ನಾವು ದೇವರೇ ಕಾಪಾಡ್ತಾ ಇದ್ದೀನಿ, ನಾನು ಕಾಪಾಡ್ಕೊಂಡಿದ್ದೀನಿ. ಎಲ್ಲಿ ಕಾಪಾಡ್ಕೊಂಡಿದ್ದೀರಾ? ಇಲ್ಲ, ನಮ್ಮ ಹತ್ರ ರಕ್ಷಣೆ. ನಾವು ನಾಟಕ ಮಾಡ್ತಾ ಇದೀವಿ ಅಷ್ಟೇ, ರಕ್ಷಣೆ ಇದೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವಿನ್ನೂ ಹಳೆ ಒಡಂಬಡಿಕೆನ ಸರಿಯಾಗಿ ನೋಡ್ಲಿಲ್ಲ, ಹೊಸ ಒಡಂಬಡಿಕೆನ ಸರಿಯಾಗಿ ನೋಡ್ಲಿಲ್ಲ. ಗೊತ್ತಿರೋ ವಾಕ್ಯಗಳು ಯಾವುದು? ಕೀರ್ತನೆ, ಜ್ಞಾನೋಕ್ತಿ, ಯೆಶಾಯ, ಯೆರೆಮೀಯನ ತುಂಬಾ ಜನ ಗೊತ್ತಿರಲ್ಲ. ಯೆಶಾಯ, ಮತ್ತಾಯ, ಮಾರ್ಕ, ಲೂಕ, ಯೋಹಾನ. ಅಪೊಸ್ತಲದಲ್ಲಿ ಏನಿದೆ ಗೊತ್ತಿಲ್ಲ, ರೋಮಪುರದಲ್ಲಿ ಏನಿದೆ ಗೊತ್ತಿಲ್ಲ, ವಿಮೋಚನ ಕಾಂಡದಲ್ಲಿ ನಮ್ಗೆ ಏನ್ ಕೊಟ್ಟಿದ್ರೆ ಗೊತ್ತಿಲ್ಲ.
ಅರಣ್ಯಕಾಂಡದಲ್ಲಿ ಏನ್ ಬರುತ್ತೆ ನಮ್ಗೆ ಗೊತ್ತಿಲ್ಲ. ಏನೋಕ್ ಮಗನ ಹೆಸರೇನೋ ನಮಗ್ ಗೊತ್ತಿಲ್ಲ. ಏನೋಕ್ ಎಷ್ಟು ವರ್ಷ ಬದುಕ್ತಾ ಅದು ಗೊತ್ತಿಲ್ಲ. ಏನೋಕ್ ಯಾಕೆ ದೇವ್ರ ಜೊತೆನೆ ಅಷ್ಟು ವರ್ಷ ಬದುಕ್ತಾ ಗೊತ್ತಿಲ್ಲ. ಹಲ್ಲೆಲೂಯಾ. ಆದಿಕಾಂಡ ಇದೊಂದು ನಮಗೆ ಗೊತ್ತು, ನಮ್ಗೆ ಗೊತ್ತೇ ಇಲ್ಲ ಏನು. ಹಲ್ಲೆಲೂಯಾ. ಆದ್ರೂ ಸಹ ನಮಗೆ ಗೊತ್ತು ಅಂತ ನಾವು ಬದುಕ್ತಾ ಇದ್ದೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಮೂಢನು ಸಹ ದೇವರ ಜ್ಞಾನದಿಂದ ಜ್ಞಾನವಂತನಾಗುವನು, ಜ್ಞಾನಿಯೋ ಜ್ಞಾನ ಗೊತ್ತು 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 ಅನ್ಕೊಂಡು ಮೂಢನಾಗುವನು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮಗೆ ಗೊತ್ತು ಗೊತ್ತು ಅನ್ಕೊಂಡೆ ನಾವು ಇನ್ನೂ ಮೂಢರಾಗಿದ್ದೀವಿ, ಮಗ್ಧರಾಗಿದ್ದೀವಿ. ಹಲ್ಲೆಲೂಯಾ. ಗೊತ್ತಿದ್ರೆ ನಮ್ಮ ರಕ್ಷಣೆ ನಾವು ಕಾಪಾಡ್ಕೊತಾ ಇದ್ದೇವೆ. ಹೇಳಿ, ನಿನ್ನ ರಕ್ಷಣೆ ನಿನ್ನ ಹತ್ರ ಇದೆಯಾ? ಇವಾಗ ನಿನ್ನ ರಕ್ಷಣೆ ನಿನ್ನ ಹತ್ರ ಇದೆಯಾ? ನೀನು ದೇವರಲ್ಲಿ ಈಗ ಭರವಸೆ ಇಟ್ಟಿದ್ಯಾ? ದೇವರಲ್ಲಿ ನಿನ್ನ ನಂಬಿಕೆ ನೀನು ಇನ್ನೂ ಇಟ್ಟಿದ್ಯಾ? ಹಲ್ಲೆಲೂಯಾ. ಅವೆರಡು ನಂಬಿಕೆ, ನಿನ್ನ ಭರವಸೆ, ನಿನ್ನ ರಕ್ಷಣೆಯ ನಂಬಿಕೆ ನಿನ್ನ ಹತ್ರ ಇದ್ದಿದ್ರೆ ನಿನ್ನ ರಕ್ಷಣೆ ನಿನ್ನ ಹತ್ರ ಇರೋದು. ಅದನ್ನ ನಾವು ಮಾರ್ಕೋತಾ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯ ಅರ್ಥ ಆಯ್ತಾ? ವಾಕ್ಯ ಅರ್ಥ ಆದವರು ವಾಕ್ಯ ನೆಟ್ಟ ವಾಕ್ಯ